ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ಪೆಷಲ್ ಕ್ರಶ್ ಅಂತಲೇ ಹೇಳ್ಬೋದು. ಆ ಕ್ರಶ್ ಒಂದು 10 ವರ್ಷದ ಕಾಲ ನಾನು ಒತ್ಕೊಂಡು ಮೆರೆಸಿದಂಥ ವ್ಯಕ್ತಿ. ಯಾಕಂದರೆ ಅದನ್ನು ವ್ಯಕ್ತಿ ಅಂತಲೇ ಹೇಳ್ತೀನಿ, ಯಾಕಂದರೆ ಅಷ್ಟು ಪ್ರೀತಿ ಇರೋವಂಥದ್ದು ಆ ಬೈಕ್ ಮೇಲೆ. ಯಾಕಂದರೆ ನಮ್ಮ ತಂದೆ ಪರ್ಚೇಸ್ ಮಾಡಿದಂಥ ಮೊದಲ ವಸ್ತು ಅದು. ಅಂದರೆ ಇವರೇ ನೋಡಿ, ಸುಮಾರು 10 ವರ್ಷಗಳ ಕಾಲ ನಮ್ಮನ್ನು ಒತ್ತಿ ತಿರುಗಿದಂತಹ ಮೆರೆಸಿದಂತಹ ವೆಹಿಕಲ್ಲು ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ 100 ನೋಡಿ. ಈ ಒಂದು ವೆಹಿಕಲ್ಲು ಈಗಲೂ ಕೂಡ ಕಂಡೀಷನಲ್ಲಿದೆ. ತುಂಬ ಜನ ಅಂದರು ಇದನ್ನು ಕೊಟ್ಬಿಡಿ ಅಂತ, ಆದರೆ ಇದನ್ನು ಕೊಡೋಕ್ಕೆ ನಮಗೆ ಮನಸ್ಸು ಇಷ್ಟ ಆಗಲಿಲ್ಲ. ಅದರಿಂದಾಗಿ ಇದನ್ನು ನಮ್ಮ ಚಿಕ್ಕಪ್ಪಂಗೆ ಓಡಿಸ್ಲಿಕ್ಕೆ ಕೊಟ್ಟಿದ್ದೀವಿ. ಈಗಲೂ ಕಂಡೀಷನ್ ಹಂಗೆ ಇದೆ. ಹಾಗೆ ಇದರಲ್ಲಿ ಒಂದು ರೇಟ್ ಹೋದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಯಾವ ಸೂಪರ್ ಬೈಕ್ ಓಡಿಸಿದ್ರು ಕೂಡ ಇದ್ರ ಮುಂದೆ ಕಮ್ಮಿನೇ. ಈ ಗಾಡಿನ ನಮ್ಮ ಫ್ರೆಂಡ್ಸ್ ತುಂಬ ಜನ ಓಡಿಸಿರ್ತಾರೆ. ಆ ಓಡಿಸಿರೋರಿಗೆ ಇದ್ರ ಫೀಲ್ ಗೊತ್ತು. ಯಾಕಂದರೆ ಹಬ್ಬದ ಟೈಮ್ಗಳಲ್ಲಾಗಲಿ ಈ ಒಂದು ವೆಹಿಕಲ್ನ ನಾವು ತೊಗೊಂಡೋಗ್ತಿದ್ವಿ. ಹಾಗೆ ಈಗಲೂ ಕೂಡ ಈ ಒಂದು ವೆಹಿಕಲ್ ರೋಡಲ್ಲಿ ಹೋಗ್ತಾಯಿದ್ರೆ ಜನ ನೋಡಿ ಖುಷಿ ಪಡ್ತಾರೆ, ಆಡ್ಕೊಂಡು ಖುಷಿ ಪಡ್ತಾರೆ ಅಂತ ಅಲ್ಲ. ಆದರೆ ಈ ಗಾಡಿಗಿರೋಂಥ ಕ್ರೇಜ್ ಆ ಥರ ಇದೆ, ಸೌಂಡ್ ಆ ಥರ ಇದೆ. ಸೈಲೆನ್ಸರ್ ತೂತಾಗ್ಬಿಟ್ಟಿರೋದ್ರಿಂದ ತುಂಬಾ ಸೌಂಡ್ ಬರುತ್ತೆ, RX ಸೌಂಡ್ ಬರುತ್ತಲ್ಲ ಆ ಥರ ಬರುತ್ತೆ. ಅದರಿಂದಾಗಿ ಈ ವೆಹಿಕಲ್ನ ತುಂಬಾ ಕ್ರಶ್ ಅಂತ ಹೇಳ್ಬೋದು ನನಗೆ. ನೋಡಿ, ನಮ್ಮನೆ ಎಷ್ಟು ಗಾಡಿ ಇರ್ಬೋದು, NS ಆಗಿರ್ಬೋದು, ಆ್ಯಕ್ಟಿವಾಗಳಾಗಿರ್ಬೋದು, ಫ್ಯಾಷನ್ ಪ್ರೋ ಆಗಿರ್ಬೋದು, ಆ ಥರ ಗಾಡಿಗಳಿದ್ರೂ ಕೂಡ ನಮಗೆ ಇದ್ರ ಮೇಲಿರೋಂಥ ಒಂದು ಭಾವನೆ ತುಂಬಾ ದೊಡ್ಡದು. ಆ ಗಾಡಿಗಳಿಗಿಂತ ಹೆಚ್ಚು ಭಾವನೆ ಈ ಗಾಡಿ ಮೇಲಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಸ್ಪೆಷಲ್ ಕ್ರಶ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೂ ತಿಳಿಸ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಬೈಕಲ್ಲಿ ಒಂದು ರೈಡ್ ಹೋಗಿದ್ದು ಬರೋಣ, ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ದರ್ಶನ್ ಸರ್ ಹೇಗೆ ನಮ್ಮಲ್ಲಿ ಅವರ ತಂದೆ ತಗೊಂಡಿರೋ ಲೂನಾ ಎಷ್ಟು ಫೇಮಸ್ಸು, ಹಾಗೆ ನಮ್ಮಲ್ಲೂ ಕೂಡ ಈ ಒಂದು ಎಕ್ಸೆಲ್ ಸೂಪರ್ 100 ಸೌಂಡ್ ನೋಡ್ಬೋದು. ಹಳ್ಳಿ ಓಡಿಸ್ತಾ ಇದ್ರೆ ತುಂಬಾ ಕ್ರೇಜ್ ಬರುತ್ತೆ. ತುಂಬ ಸ್ಪೀಡ್ ಆಗುತ್ತೆ ಅಂತ ಅಲ್ಲ, ಆದರೆ ಇದ್ರ ಕ್ರೇಜು ಪರವಾಗಿಲ್ಲ. ಹಾಗೆ ಈ ಒಂದು ಗಾಡಿ ನಮ್ಮ ಮನೇಲಿ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಮ್ಮ ಅಣ್ಣನಿಗಾಗಲಿ ನನಗಾಗಲಿ ತುಂಬಾ ಇಷ್ಟ ಈ ಬೈಕು. ನಮ್ಮ ಅಣ್ಣ ಜಾಸ್ತಿ ಓಡಿಸಿಲ್ಲ, ಆದರೆ ತುಂಬ ಕನೆಕ್ಷನ್ ಇರೋದು ಈ ಬೈಕ್ ಮೇಲೆ ನನಗೆ. ಯಾಕಂತಂದರೆ ತುಂಬ ಸರಿ ನನ್ನ ಫ್ರೆಂಡ್ಸ್ಗಳ್ನ ಟ್ರಿಪ್ಸ್ ಹಾಕ್ಕೊಂಡೆಲ್ಲ ಹೊರಗಡೆ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದಿದ್ದೆ. ಹಂಗೆ ಈಗ ನಮ್ಮ ಚಿಕ್ಕಪ್ಪ ತಗೊಂಡು ಹೋಗ್ತಾರೆ ಗಾಡಿನ, ಕೇಳಿಸ್ಕೊಳ್ಳಿ ಸೌಂಡು. ಗಾಡಿ ಬಿದ್ದು ಎಲ್ಲ ಉರಿಕೋಗ್ಬಿಟ್ಟಿದೆ. ಒಂದ್ಸರಿ ಇದೇ ಗಾಡೀಲಿ ಹೋಗ್ಬೇಕಾದ್ರೆ ಜಮೀನಿಂದ ಈ ಕಡೆ ಬರ್ತಾ ಇದ್ದೆ. ಅದು ಒಂದು ಕಟ್ ಕ್ರಾಸಲ್ಲಿ ಸೈಡಲ್ಲಿ ನಿಲ್ಸ್ಕೊಂಡು ಆರನ್ ಮಾಡಿಕೊಂಡು ನಿಂತಿದ್ದಾಗ ಯಾವ ವೆಹಿಕಲ್ಲು ಬರಲಿಲ್ಲ. ಅದು ಕ್ರಾಸ್ ಅಲ್ವಾ, ಸೊ ಬಂದೆ. ಸಡನ್ನಾಗಿ ನಾನು ರೋಡ್ ಆರನ್ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ. ಒಂದು ವೆಹಿಕಲ್ ಬಂದು ದಡಾರ್ ನೋಡ್ಕೊಂಡೇ ಹೋಗ್ಬಿಡ್ತು. ಹೊಡ್ಕೊಂಡು ಹೋಗಿ ಗಾಡಿನ ಎಳ್ಕೊಂಡು ಹೋಯ್ತು. ಗಾಡಿಯಿಂದ ಎಗ್ರಿಬಿಟ್ಟೆ ನಾನು. ಆದರೆ ಗಾಡಿ ವೀಲು ಫುಲ್ಲು ಫೋಲ್ಡ್ ಆಗಿಬಿಡ್ತು. ಫೋಲ್ಡ್ ಆಗಿ ಅದಕ್ಕೆ 7,000 ಖರ್ಚಾಯಿತು. ಸದ್ಯಕ್ಕೆ ದೇವ್ರದ್ದು ಇನ್ನು ನನಗೇನೂ ಆಗಿರಲಿಲ್ಲ. ಹಾಗೆ ಅದು ನನ್ನ ಲೈಫಲ್ಲಿ ನಡೆದಂಥ ಅದೊಂದು ಭಯಾನಕ ಇನ್ಸಿಡೆಂಟ್. ಯಾಕಂತಂದರೆ ನನಗೊಂದು ಚೂರು ಏಟಾಗಿರಲಿಲ್ಲ, ಗಾಡಿ ಮಾತ್ರ ಫುಲ್ ವೀಲು, ಫ್ರಂಟ್ ವೀಲ್ ಏನಾಗಿದೆ ಅದು ಫುಲ್ ಫೋಲ್ಡ್ ಆಗಿಬಿಟ್ಟಿತ್ತು. ಈ ಕರ್ಜಿಕಾಯಿ ಮಡಿಸ್ತಾರೆ ನೋಡಿ, ಆ ಥರ ಫುಲ್ಲು ಹಿಂಗೆ ಫೋಲ್ಡ್ ಆಗಿಬಿಟ್ಟಿತ್ತು. ಹಿಂಗೆ ಅದಕ್ಕೆ 7,000 ಕೊಟ್ಟು ಫುಲ್ ಗಾಡಿಯೆಲ್ಲ ಮತ್ತೆ ರೆಡಿ ಮಾಡಿಸಿ ಮತ್ತೆ ಅದನ್ನು ನಾನೇ ಓಡಿಸ್ತಾ ಇದ್ದೆ. ಅದ್ರ ನಂತರ ನಾನು ಯಾವಾಗ ಕೆಲ್ಸಕ್ಕೆ ಜಾಯಿನ್ ಆದೆ ಆವಾಗಿಂದ ಆ ಗಾಡಿನ ನಿಲ್ಲಿಸ್ಬಿಟ್ಟೆ. ನಂತರ ನಾನು ಆ್ಯಕ್ಟಿವಾ ತೊಗೊಂಡು ಮತ್ತು NSನ ಓಡಿಸ್ಕೊಂಡು, ಕೆಲವ್ರ ಲೈಫಲ್ಲಿ ಕೆಲವರು ಕೊಡಿಸಿರೋಂಥ ಪ್ರತಿಯೊಂದು ವಸ್ತು ಆಗಲಿ ತುಂಬಾ ಮೆಮೊರೇಬಲ್ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವ್ರು ಕೊಡಿಸಿರೋಂಥ ವಸ್ತುವಿನ ಮೇಲೆ ನಿಮಗೆ
ಅಗಾಢವಾದ ಗೌರವ ಮತ್ತು ಪ್ರೀತಿ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ, ಇನ್ನಷ್ಟು ಜನಕ್ಕೆ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.